ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಈಗ ಏನು ರಾಪಿಡೋ, ಓಲಾ, ಊಬರ್, ಬೈಕ್ ಟ್ಯಾಕ್ಸಿ ಮೂರು ಇದೆಯಲ್ವಾ, ಮೂರರಲ್ಲಿ ಅತಿ ಹೆಚ್ಚು ಆರ್ಡರ್ ಬರದೇ ಅವರಿಗೆ ರಾಪಿಡೋ ಬೈಕ್ ಟ್ಯಾಕ್ಸಿಗೆ. ಆದರೂ ರಾಪಿಡೋ ಬೈಕ್ ಟ್ಯಾಕ್ಸಿನ ಇವತ್ತು ಹುಡುಗರಿಗೆ ಆರ್ಡ್ರೇ ಕೊಡ್ತಾ ಇಲ್ಲ. ಪೀಕ್ ಅವರಲ್ಲಿ ಅಷ್ಟೇ ಒಂದು ಎರಡು ಮೂರು ಆರ್ಡರ್ ಶೋ ಮಾಡ್ತಾನೆ. ಪೀಕ್ ಅವರ್ ಮುಗೀತಂದ್ರೆ ಆರ್ಡ್ರೇ ತೋರಿಸಲ್ಲ ಇನ್ನು ಮಿಕ್ಕಿದವರಿಗೆ. ಏನಕ್ಕೆ ಈ ಥರ ಮಾಡ್ತಾನೆ ಅಂತ ತುಂಬ ಗೊತ್ತಾಗ್ತಿಲ್ಲ. ತುಂಬ ಜನ ಕಂಪ್ಲೇಂಟ್ಸ್ ಇದೇ ಬರ್ತಾ ಇದೆ. ರಾಪಿಡೋದಲ್ಲಿ ಸರಿಯಾಗಿ ಆರ್ಡರ್ ಕೊಡ್ತಾ ಇಲ್ಲ ಮುಂಚೆ ಥರ ಇವಾಗ. ಮುಂಚೆ ಎಲ್ಲ ಇಷ್ಟೇ ಆರ್ಡರ್ ಸ್ಕಿಪ್ ಮಾಡಿದ್ರು, ಯಾವುದೇ ಥರ ಔಟ್ ಆಫ್ ಝೋನಲ್ಲಿ ಇದ್ರೂ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದ. ಇವಾಗ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಒಂದು ಆರ್ಡರ್ ಕೊಡಲ್ಲ. ಒಂದು ಎರಡು ಆರ್ಡರ್ ಏನಾದ್ರು ಮಿಸ್ ಮಾಡಿದ್ರೆ ಬೇಡ ಅಂತವ, ನೆಕ್ಸ್ಟ್ ಆರ್ಡ್ರೇ ಶೋ ಮಾಡಲ್ಲ. ಗಂಟೆಗಟ್ಟಲೆ ವೆಯ್ಟ್ ಮಾಡಿದ್ರು ಕೂಡ ಈ ಥರ ಏನೋ ಹೊಸ ಹೊಸ ಸ್ಟ್ರಿಕ್ಟ್ ರೂಲ್ಸ್ ಜಾರಿ ಮಾಡಿಬಿಟ್ಟಿದ್ದಾನೆ. ಹೌದು, ಇದು ರಾಪಿಡೋದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಏನಕ್ಕೆ ಅಂದರೆ ಜನ ಜಾಸ್ತಿ ಆಗಿದ್ದಾರೆ. ಈಗ ರಾಪಿಡೋ ಬೈಕ್ ಟ್ಯಾಕ್ಸಿಗೆ ಏನು ಒಂದು ಹೈಕೋರ್ಟಿಂದ ಪರ್ಮಿಷನ್ ಅಂತ ಕೊಟ್ಬಿಟ್ರಲ್ಲ, ಈ ಪರ್ಮಿಷನ್ ಕೊಟ್ಮೇಲೆ ಪಾರ್ಟ್ ಟೈಮ್ ಮಾಡೋರು, ಕೆಲಸ ಬಿಟ್ಟೋದ್ರು ಎಲ್ಲ ಬಂದು ಸೇರ್ಕೊಂಡ್ಬಿಟ್ರು. ಹಂಗಾಗಿ ಏನಾಯ್ತು, ಇವಾಗ ಜನ ಜಾಸ್ತಿ ಆಗೋಯ್ತು, ಅವನಿಗೂ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಅದಕ್ಕೆ ಏನು ಮಾಡ್ತಾನೆ, ಫುಲ್ ಟೈಮ್ ಯಾರು ಮಾಡ್ತಾ ಇದ್ದಾರೆ ರಾಪಿಡೋದಲ್ಲಿ, ಬೆಳಿಗ್ಗಿಂದ ಸಂಜೆವರೆಗೂ ರಾಪಿಡೋ ಫುಲ್ ಟೈಮ್ ತೊಗೊಂಡು ಒಂದು 10 ಅವರ್ ಲಾಗಿನ್ ಅವರ್ ಇಟ್ಕೊಂಡು ಅತಿ ಹೆಚ್ಚು ಯಾರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ಯಾರು ಆರ್ಡರ್ಸ್ನ ಸ್ಕಿಪ್ ಮಾಡ್ದೇ ಬರೋ ಆರ್ಡರ್ ಎಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಯಾರು ಡ್ಯೂಟಿ ಮಾಡ್ತಾರೆ, ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬೆಸ್ಟ್ ಇರೋರಿಗೆ, ಇಂಥವ್ರಿಗೆ ಮಾತ್ರ ಆರ್ಡರ್ ಚೆನ್ನಾಗಿ ಶೋ ಮಾಡ್ತಾನೆ ಇವನು. ಇನ್ನು ಆವರೇಜ್ ಪರ್ಫಾರ್ಮೆನ್ಸು, ಬ್ಯಾಡ್ ಪರ್ಫಾರ್ಮೆನ್ಸ್ ಇರೋರಿಗೆ ನಿಜವಾಗ್ಲೂ ಬಿಲ್ಕುಲ್ ಆರ್ಡ್ರೇ ಕೊಡ್ತಾ ಇಲ್ಲ. ಎಸ್ ಪಿ ರೋಡಲ್ಲಿ ಏನಿದೆ ಮಾರ್ಕೆಟ್ ಸರೌಂಡು, ಇಷ್ಟರಲ್ಲಿ ಮಾತ್ರ ಚೆನ್ನಾಗಿ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಶೋ ಆಗುತ್ತೆ. ನಿಮ್ದು ಯಾವುದೇ ಬ್ಯಾಡ್ ಪರ್ಫಾರ್ಮೆನ್ಸ್ ಇರಲಿ, ಬೆಸ್ಟ್ ಇರಲಿ, ಏನೇ ಇದ್ರೂ ಈ ಸರೌಂಡಿಂಗ್ ಅಷ್ಟೇ ಶೋ ಆಗುತ್ತೆ ಹೊರತು ಹೊರಗಡೆ ಏನಾದ್ರು ಬಂದ್ರು ಅಂದರೆ ಒಂದು 5-6 ಕಿಲೋಮೀಟರ್ ರಾಪಿಡೋ ಆರ್ಡರ್ ಸ್ಟಾಪ್ ಆಗ್ಬಿಡುತ್ತೆ. ಈ ಥರ ರೂಲ್ಸ್ ಮಾಡಿದ್ರೆ ಹಂಗಾಗಿ ಇವಾಗ ಬೈಕ್ ಟ್ಯಾಕ್ಸಿಲಿ ಸುಮಾರು ಜನಕ್ಕೆ ಅರ್ನಿಂಗ್ಸ್ ಮಾಡೋಕೆ ಆಗ್ತಾ ಇಲ್ಲ. ಬೇರೆ ಬೇರೆ ಮಲ್ಟಿಪಲ್ ಯೂಸ್ ಮಾಡ್ತಿದ್ದಾರೆ ಆ್ಯಪ್ಗಳು. ಇನ್ನು ಓಲಾ ಊಬರ್ ಗೊತ್ತಿರಬೇಕು, ಅಷ್ಟಕ್ಕಷ್ಟೇ. ಇದರಲ್ಲಿ ಬುಕ್ಕಿಂಗ್ ಕೂಡ ಯಾರು ಕಸ್ಟಮರ್ ಕಡಿಮೆನೇ ಮಾಡೋದು. ಓಲಾ ಊಬರ್ ಬುಕ್ಕಿಂಗ್ ಏನಕ್ಕೆ ಕಮ್ಮಿ ಮಾಡ್ತಾರೆ ಅಂದರೆ ಸ್ವಲ್ಪ ಬುಕ್ಕಿಂಗ್ ಆಪ್ಷನ್ನು ಸರಿಯಾಗಿ ಇಟ್ಟಿಲ್ಲ. ರಾಪಿಡೋದಲ್ಲಿ ಇರ್ತಕ್ಕಂಥ ಬುಕ್ಕಿಂಗ್ ಆಪ್ಷನ್ ಎಷ್ಟು ಈಸಿ ಇದೆ ಕಸ್ಟಮರ್ಗೆ ಬುಕ್ ಮಾಡೋಕ್ಕೆ, ಓಲಾ ಊಬರಲ್ಲಿ ಅಷ್ಟು ಈಸಿಯಾಗಿ ಬುಕ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಬುಕ್ ಮಾಡಬೇಕು ಅಂದರೆ ಸರಿಯಾಗಿ ಮ್ಯಾಪ್ ಎಲ್ಲ ಸೆಟ್ ಮಾಡೋಕ್ಕಾಗಲಿ, ಲೊಕೇಶನ್ ಸೆಟ್ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ರಿಸ್ಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆಲ್ಮೋಸ್ಟ್ ರಾಪಿಡೋ ಈಸಿ ಇರೋದ್ರಿಂದ ಜಾಸ್ತಿ 100ಕ್ಕೆ 50% ರಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಕಸ್ಟಮರ್. ಇನ್ನು 50% ಜನ ಓಲಾ ಊಬರ್ ಈ ಎರಡು ಆ್ಯಪ್ನ ಯೂಸ್ ಮಾಡ್ತಾರೆ. ಅದಕ್ಕಾಗಿ ಈಗ ರಾಪಿಡೋ ನನಗೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಪೊಗರು ಅಂತಲೇ ಹೇಳ್ಬೋದು. ಹಿಂಗಾಗಿ ಏನು ಮಾಡ್ತಾಯಿದ್ದೀನಿ, ಈ ಹುಡುಗರಿಗೆ ಆರ್ಡರ್ ಕೊಡ್ದಂಗೆ ಆಟ ಆಡಿಸ್ತವನೆ. ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇದೆ, ನನಗೂ ಆರ್ಡರ್ ಕೊಡ್ತಾಯಿಲ್ಲ, ನನಗೂ ಆರ್ಡರ್ ಕೊಡ್ತಾಯಿಲ್ಲ, ಅರ್ನಿಂಗ್ಸೇ ಆಗ್ತಾಯಿಲ್ಲ. ಏನು ಮಾರ್ನಿಂಗ್ ಡ್ಯೂಟಿ ಅವರಲ್ಲಿ ಮಾತ್ರ ಒಂದು 4-5 ಆರ್ಡರ್ ಶೋ ಮಾಡ್ತಾನೆ, ಆಮೇಲೆ 10 ಗಂಟೆ 10:30 ಆಗ್ಬಿಟ್ರೆ ಆರ್ಡ್ರೇ ಕೊಡಲ್ಲ. ಮಧ್ಯಾಹ್ನ ಸಂಜೆ ಆದ್ರೂ ಆರ್ಡರ್ ಬರಲ್ಲ. ಬೆಳಿಗ್ಗೆ ಏನು ಡ್ಯೂಟಿ ಟೈಮಲ್ಲಿ ಅಷ್ಟೇ ಸ್ವಲ್ಪ ಆರ್ಡರ್ ಶೋ ಮಾಡ್ತಾನೆ. ಅದು ಮುಗೀತಂದರೆ ಇನ್ನು ನಾನ್ ಪೀಕ್ ಅವರಲ್ಲಿ ಸಾಯಂಕಾಲ ತನಕ ಆರ್ಡ್ರೇ ತೋರಿಸಲ್ಲ ನಮಗೆ. ಈ ಥರ ಸಮಸ್ಯೆ ಜಾಸ್ತಿ ಆಗ್ತದೆ. ಯಾಕೆಂದರೆ ಸುಮಾರು ಜನ ಹುಡುಗರು ಕೇಳ್ತಾನೆ ಇದ್ರು. ಇದಕ್ಕೇನಿಲ್ಲ, ಮೇನ್ ರೀಸನ್ ಇಷ್ಟೇ. ಯಾರೆಲ್ಲ ಹೆಚ್ಚಾಗಿ ರಾಪಿಡೋದಲ್ಲಿ ಲಾಗಿನ್ ಅವರ್ ಇಟ್ಕೊಂಡು ಬೆಳಗಿಂದ ಸಂಜೆವರೆಗೂ ಡ್ಯೂಟಿ ಮಾಡ್ತಾರಲ್ಲ ಸಿನ್ಸಿಯರಿಗೆ, ಅವ್ರಿಗೆ ಮಾತ್ರ ಕೊಡ್ತಾನೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇರಬೇಕು. ಈ ಬ್ಯಾಡ್ ಪರ್ಫಾರ್ಮೆನ್ಸ್ ಇದ್ರೂ ಅವರಂತೂ ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋಂಗೆ ಎತ್ತಿ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಬೆಳಗಿಂದ ಸಂಜೆವರೆಗೂ ಡ್ಯೂಟಿ ಆನಲ್ಲೇ ಇರುತ್ತೆ, ಬಟ್ ಆರ್ಡ್ರ್ ಮಾತ್ರ ಶೋ ಆಗಲ್ಲ. 2 ಅವರ್ಗೋ 3 ಅವರ್ಗೋ ಒಂದು ಬರುತ್ತೆ. ಯಾರು ಬೇಡ ಅಂತವ, ಈಗೆಲ್ಲ ತಿಂದು ಬಿಸಾಟಿದ್ದು ಹಾಕ್ತಾರಲ್ಲ ನಾಯಿಗಳಿಗೆ, ಆ ಥರ ಆಗ್ತಾವನೆ. ಯಾರು ಹುಡುಗರು ಸುತ್ತಮುತ್ತ ಇರಲ್ವೋ, ಇಲ್ಲ ಯಾರು ಎತ್ಕೊಂಡಿರಲ್ವಲ್ಲ ಈ ಆರ್ಡ್ರ್, ನಮ್ಗೆ ಯಾರಿಗೂ ಬೇಡ ಅಂತ ಬಿಡ್ತಾರಲ್ಲ, ಅಂಥ ಆರ್ಡ್ರು ಈ ಬ್ಯಾಡ್ ಪರ್ಫಾರ್ಮೆನ್ಸ್ ಇರ್ತಾರಲ್ಲ ಅವ್ರಿಗೆ ಕೊಡ್ತಾನೆ. ತಗೊಂಡ್ರೆ ತಗೊಳ್ಳಿ, ಬಿಟ್ಟರೆ ಬಿಡಲಿ ಅಂತವ. ಆ ಥರ ಆಗ್ಬಿಟ್ಟಿದೆ ಇವಾಗ ಬ್ಯಾಡ್ ಪರ್ಫಾರ್ಮೆನ್ಸ್ದು. ಏನಕ್ಕೆ ಅಂತ ಮುಂಚೆ ಎಲ್ಲ ಈ ಥರ ಯಾವುದೂ ಇರಲಿಲ್ಲ. ಯಾರಿಗಾರು ಬರಲಿ ಬ್ಯಾಕ್ ಟು ಬ್ಯಾಕ್ ನೀವು ಎಷ್ಟು ಆರ್ಡ್ರ್ ಸ್ಕಿಪ್ ಮಾಡಿ, ಎಷ್ಟು ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಕೊಡ್ತಾನೆ ಇರೋನು. ಬೇಕಾದರೆ ತಗೊಳ್ಳಿ, ಬೇಡ ಅಂದರೆ ಬಿಡಿ, ಈ ಥರ ಆರ್ಡ್ರ್ ಬರ್ತಾ ಇತ್ತು. ಇತ್ತೀಚೆಗೆ ತುಂಬ ಸ್ಟ್ರಿಕ್ಟ್ ರೂಲ್ಸ್, ಜನ ಜಾಸ್ತಿ ಆದ್ರಂತವ ಈ ಥರ ಆಗಿದೆ. ಇದೇನು ಪರ್ಮನೆಂಟ್ ಅಲ್ಲ, ಯಾಕೆಂದರೆ ಎಲ್ಲ ಹುಡುಗರು ಕೆಲಸ ಮಾಡಿದ್ರೆ ಒಂದು ಕಂಪ್ನಿ ಬೆಳೆಯೋದು. ಹುಡುಗರೇ ನಾಳೆ ದಿವಸ ಕೆಲಸ ಮಾಡಿಲ್ಲ ಅಂದರೆ ಈ ಕಂಪ್ನಿ ಅವರೇ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಏನಿದ್ದಾರೆ ಹುಡುಗರು ಎಲ್ರಿಗೂ ಒಂದೇ ಥರ ಮಾಡಬೇಕು ಈ ಕಂಪ್ನಿಯವರು. ಬೇಕಾದ್ರೆ ತಗೊತಾರೆ, ಬೇಡ ಅಂದರೆ ಬಿಡ್ತಾರೆ. ಬರೋ ಆರ್ಡ್ರ್ ಶೋ ಮಾಡೋಕೆ ಏನು ಇವ್ರಿಗೆ ಕಷ್ಟ ಅಲ್ವಾ? ಎಲ್ಲರೂ ನಂಬ್ಕೊಂಡು ಕಂಪ್ನಿ ನಂಬ್ಕೊಂಡು ಕೆಲಸ ಮಾಡೋಕ್ಕೆ ಬರ್ತಾರೆ ಅಂದಮೇಲೆ ಎಲ್ರಿಗೂ ಆರ್ಡರ್ ಶೋ ಮಾಡಬೇಕು. ಈಗ ಅವ್ರು ಕೊಟ್ಟಿರೋ ಕಡೆ ಎಲ್ಲ ಹುಡುಗರು ಹೋಗೋಕ್ಕಾಗಲ್ಲ. ಅವ್ರಿಗೆ ಏನಾದ್ರು ಒಂದು ಪರ್ಸ್ನಲ್ ಕೆಲಸ ಇರುತ್ತೆ, ಪಾರ್ಟ್ ಟೈಮಲ್ಲಿ ಡ್ಯೂಟಿ ಮಾಡಿರ್ತಾರೆ. ಡ್ಯೂಟಿ ಮುಗಿಸಿ ಮನೆ ಕಡೆ ಹೋಗೋರಿರ್ತಾರೆ. ಆ ಮನೆ ಕಡೆ ಹೋಗೋರಿಗೆ ಆರ್ಡ್ರ್ ಬಂದರೆ ಎತ್ಕೊತಾರೆ. ಅದು ಬಿಟ್ಬಿಟ್ಟು ಮನೆ ಕಡೆ ಹೋಗೋದು ಬಿಟ್ಬಿಟ್ಟು ಉಲ್ಟಾ ಇನ್ನೊಂದು ಆಪೋಸಿಟ್ ಆರ್ಡ್ರ್ ಕೊಟ್ಟರೆ ಹೋಗೋಕ್ಕಾಗತ್ತೆ ಅವರು? ಆಗಲ್ಲ. ಬೆಳಗಿಂದ ಡ್ಯೂಟಿ ಮಾಡಿ ಸಾಕಾಗಿರುತ್ತೆ. ಮನೆಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಏನೋ ಒಂದು ಪೆಟ್ರೋಲ್ಗಾರ ಅಮೌಂಟ್ ಆಗಲಿ, ಒಂದು 100-200 ಅಂತ ನೋಡ್ತಾ ಇರ್ತಾರೆ ಮನೆ ಕಡೆ ಆರ್ಡ್ರು. ಬೇರೆ ಬೇರೆ ಕಡೆ ಬಂದು ಆರ್ಡ್ರು ಸ್ಕಿಪ್ ಮಾಡ್ತಾರೆ ಅಂತಾರೆ. ಆ ಥರ ಸ್ಕಿಪ್ ಮಾಡಿದ್ರೆ ಏನು ಮಾಡ್ತಾನೆ, ನೆಕ್ಸ್ಟ್ ಅವ್ರಿಗೆ ಆರ್ಡ್ರ್ ತೋರಿಸಲ್ಲ, ಆ ಥರ ಸ್ಟಾಪ್ ಮಾಡಿಬಿಡ್ತಾನೆ. ಇದೇ ಸಮಸ್ಯೆ ಜಾಸ್ತಿ ಆಗ್ತದೆ. ಮುಂಚೆ ಎಲ್ಲ ಏನಿಲ್ಲ, ನೀವು ಎಷ್ಟಾರು ಸ್ಕಿಪ್ ಮಾಡಿ ಯಾವ ರೂಟ್ ಬೇಕಾದರೆ ಆ ರೂಟ್ ಆರ್ಡ್ರ್ ಬರ್ತಾಯಿತ್ತು. ಹಂಗಾಗಿ ರಾಪಿಡೋ ಎಲ್ಲಿಗೆ ಬಿದ್ದರೂ ತಗೊಂಡು ಹೋಗೋಕೆ ಒಂದು ಧೈರ್ಯ ಬರ್ತಾಯಿತ್ತು ಹುಡುಗರಿಗೆ. ಈಗ ಎಲ್ಲಿಗೆ ಹೋದ್ರೂ ಲಾಸ್ಟಿಗೆ ಬೆಂಗಳೂರು ಯಾವುದೇ ಮೂಲೆ ತಗೊಂಡೋಗಿ ಬಿಸಾಡ್ರು ಸಂಜೆ ಹೊತ್ತಿಗೆ ಮತ್ತೆ ಮನೆ ಕಡೆ ಕರ್ಕೊಂಡು ಬಂದೇ ಬರ್ತಾರೆ, ಬೈಕ್ ಟ್ಯಾಕ್ಸಿ ಕೊಟ್ಕೊಂಡು ಅನ್ನೋ ಒಂದು ಧೈರ್ಯದ ಮೇಲೆ ಹುಡುಗರು ಹೋಗೋರು ಎಲ್ಲಿಗೆ ಆರ್ಡ್ರ್ ಬಿದ್ರು. ಬಟ್ ಇವಾಗ ಹೋಗೋಕ್ಕೆ ಭಯ ಆಗ್ತಾ ಇದೆ ರಾಪಿಡೋದಲ್ಲಿ. ಪೋಟ್ರ್ ಥರ ಆಗ್ಬಿಟ್ಟಿದ್ರೆ ರಾಪಿಡೋನು ಕೂಡವ. ಎಲ್ಲೋದ್ರೂ ಆರ್ಡ್ರ್ ಬರಲ್ಲ. ಒಂದು ಆರ್ಡ್ರ್ ಮಾಡಿದ್ರೆ ಮತ್ತೆ ಒಂದು 10 ನಿಮಿಷ ವೆಯ್ಟ್ ಮಾಡಬೇಕು. ಈ ಪಿಕಪ್ ಎಲ್ಲ ಲಾಂಗು ಬೇರೆ ಬೇರೆ ಕಡೆ ಆಗ್ತಾನೆ. ಕೆಲವೊಂದು ಪಾರ್ಸಲ್ ಬುಕ್ ಮಾಡ್ತಾರೆ, ಮೊಬೈಲ್ ನಂಬರ್ ಬರಲ್ಲ, ಕಸ್ಟಮರ್ ಕಾಂಟ್ಯಾಕ್ಟ್ ಸಿಗಲ್ಲ, ರೆಸ್ಪಾನ್ಸ್ ಮಾಡಲ್ಲ.
ಸಿಕ್ಕಾಪಟ್ಟೆ ಟೈಮ್ ವೇಸ್ಟು, ಸಮಸ್ಯೆ ಈ ಥರದವು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ರ್ಯಾಪಿಡೋ ಪಾರ್ಸಲಲ್ಲಿ. ಅದು ಕೂಡ ಸುಮಾರು ವೀಡಿಯೋ ಮಾಡಿದ್ದೀನಿ. ಇದಕ್ಕೆ ನಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಔಟ್ ಸೈಡಲ್ಲಿ ಪಾರ್ಸಲ್ ಬಂದ್ರೆ ಹುಡುಗರು ಯಾರು ಅಕ್ಸೆಪ್ಟೇ ಮಾಡ್ತಾ ಇಲ್ಲ. ಈ ಟೆನ್ಷನ್ ಜಾಸ್ತಿ. ಪಾರ್ಸಲ್ ಒಂದು ಆರ್ಡ್ರ್ ಮಾಡೋ ಹೊತ್ತಿಗೆ ಬೈಕ್ ಟ್ಯಾಕ್ಸಿ 2ರಿಂದ 3 ಆರ್ಡ್ರ್ ಮಾಡ್ಬೋದು. ಅಷ್ಟು ಟೈಮ್ ಸೇವ್ ಆಗುತ್ತೆ. ಈ ಪಾರ್ಸಲಲ್ಲಿ ಒಂದು 10-15 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಥರ ಆಪ್ಷನ್ ಇಲ್ಲ ಇದಕ್ಕೆ. ಪ್ಲಸ್ ಪಾಯಿಂಟ್ ಪಾರ್ಸಲ್ಗೆ ಮೈನ್ ಇದೇನೆ. ಕಸ್ಟಮರ್ ಸ್ವಲ್ಪ ವೆಯ್ಟ್ ಇದ್ದಾರೆ ಅಂದ್ರೆ ಪರವಾಗಿಲ್ಲ, ಇಮ್ಮಿಡಿಯೇಟ್ ಪಿಕಪ್ ಡ್ರಾಪ್ ರೆಡಿ ಇರ್ತಾರೆ, ಕರ್ಕೊಂಡೋಗಿ 5 ನಿಮಿಷದಲ್ಲಿ ಪಿಕಪ್ ಡ್ರಾಪ್ ಮಾಡಿಬಿಡ್ಬೋದು. ಬಟ್ ಈ ಪಾರ್ಸಲ್ ಹಂಗಾಗಲ್ಲ. ಅಲ್ಲಿ ಹೋದ್ರೆ ಕಂಪ್ನಿ ಕಾಲ್ ಕರೆಕ್ಟ್ ಆಗಿ ಆಮೇಲೆ ಅವ್ರಿಗೆ ಹೋಗ್ಬೇಕು, ಆ ಮೊಬೈಲ್ ನಂಬರ್ ರೀಚಾರ್ಜ್ ಮಾಡಿದಾರೋ ಇಲ್ವೋ, ಕಸ್ಟಮರು ಇನ್ಕಮಿಂಗ್ ಕಾಲ್ ಅಲೌಡ್ ಇದೆಯೋ ಇಲ್ವೋ ಏನೂ ಗೊತ್ತಾಗಲ್ಲ. ಬುಕ್ ಮಾಡಿರೋನು ಎಲ್ಲೋ ಇರ್ತಾನೆ, ಐಟಮ್ ಕೊಡೋನು ಯಾರೋ ಇರ್ತಾನೆ, ರಿಸೀವ್ ಮಾಡೋನು ಇನ್ನೊಬ್ಬ ಇರ್ತಾನೆ. ಈ ಥರ ಆದಾಗ ಏನು ಮಾಡ್ತಾರೆ, ಸಿಕ್ಕಾಬಟ್ಟೆ ಸಮಸ್ಯೆ. ಬುಕ್ ಮಾಡಿರೋನು ಐಟಮ್ ಕೊಡೋನಿಗೆ ಇನ್ಫಾರ್ಮೇ ಮಾಡಿರಲ್ಲ, ಈ ಥರ ಆರ್ಡ್ರ್ ಬುಕ್ ಮಾಡ್ತೀನಿ, ಅವ್ರು ಬಂದು ಕಾಲ್ ಮಾಡ್ತಾರೆ, ಬೆಟ್ಟಿಯಲ್ಲಿ ಕೊಡಿಂತವ. ನಾವು ಹೋಗಿ ಏನಾದ್ರು ಕಾಲ್ ಮಾಡಿದ್ರೆ ಆ ನಂಬರೇ ರಿಸೀವ್ ಮಾಡಲ್ಲ, ಯಾಕೆಂದರೆ ಫ್ರಾಡ್ ಕಾಲ್ ಅಂತ ಬಂದ್ಬಿಡುತ್ತೆ ಕಸ್ಟಮರ್ಗೆ ರೆಡ್ ಕಲರಲ್ಲಿ, ಅವ್ರು ಎತ್ತೋದೇ ಇಲ್ಲ ಕಾಲು. ಈ ಥರ ಸಮಸ್ಯೆಗಳು ಪಾರ್ಸಲಲ್ಲಿ ಸಿಕ್ಕಾಬಟ್ಟೆ ಆಗುತ್ತೆ. ಅದಕ್ಕೆ ಈ ಪಾರ್ಸಲ್ ಮಾಡೋಕ್ಕೆ ಸುಮಾರು ಜನ ಬಿಡ್ತಾ ಇದ್ದಾರೆ. ಔಟ್ ಸೈಡಲ್ಲಿ ಪಾರ್ಸಲ್ ಆರ್ಡ್ರ್ ಬಂದ್ರೂ ದೊಡ್ಡ ದೊಡ್ಡ ಆರ್ಡ್ರ್ ಎತ್ತಾರೆ, ಚಿಕ್ಕವು ಬಂದರೆ ಹಂಗೇ ಕ್ಯಾನ್ಸಲ್ ಆಗಿ ಹೋಗ್ತಾ ಇದ್ದಾವೆ. ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಬೈಕ್ ಟ್ಯಾಕ್ಸಿನೇ ಬೆಸ್ಟು. ಸ್ವಲ್ಪ ಲೇಟ್ ಆದರೂ ವೆಯ್ಟ್ ಇದ್ರೂ ಪರವಾಗಿಲ್ಲ, ಕಸ್ಟಮರು ಹೆಂಗೋ ಬೈಕ್ ಟ್ಯಾಕ್ಸಿಲಿ ಅರ್ನಿಂಗ್ಸ್ ಆಗುತ್ತೆ, ಇಮಿಡಿಯೇಟಾಗಿ ಪಿಕಪ್ ಡ್ರಾಪ್ ಆಗುತ್ತೆ, ಟೈಮ್ ವೇಸ್ಟ್ ಆಗಲ್ಲ. ಮೇಯ್ನ್ ಯಾಕೆಂದರೆ ಡೆಲಿವರಿ ಬಾಯ್ಸ್ಗೆ ಅಂದರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟು. 5 ನಿಮಿಷನೂ ಇಂಪಾರ್ಟೆಂಟು ಟೈಮ್ ಡೆಲಿವರಿ ಬಾಯ್ಸ್ಗೆ. ಅದಕ್ಕೋಸ್ಕರನೇ ಅವರು ಅಷ್ಟು ವರ್ಕ್ ಮಾಡೋದು, ಹಾರ್ಡ್ ವರ್ಕ್. ಏನಕ್ಕಪ್ಪ, ಬಿಸಿಲು ಮಳೆ ಗಾಳಿ ಏನೇ ಇರಲಿ ಸ್ವಲ್ಪ ಟೈಮು ಸೇವ್ ಆಗಬೇಕು ನಮಗೆ. ಟೈಮ್ ಎಲ್ಲೂ ವೇಸ್ಟ್ ಆಗ್ಬೋದು. ಯಾಕೆಂದರೆ ವೆಯ್ಟಿಂಗ್ ಟೈಮ್ ಅಂದರೆ ಯಾವುದಕ್ಕೂ ಬರಲ್ಲ ಅಮೌಂಟು. ನೀವು ಪಾರ್ಸಲ್ ಆರ್ಡರ್ ಬಿದ್ದ ನೋಡಿ, ನೀವು ಅರ್ಧ ಗಂಟೆ ಎಲ್ಲ 1 ಅವರ್ ವೆಯ್ಟ್ ಮಾಡಿದ್ರು ₹1 ಕೊಡಲ್ಲ ರಾಪಿಡೋ ಕಂಪ್ನಿಯನ್ನು ವೆಯ್ಟಿಂಗ್ ಟೈಮು. ಅದೇ ಒಂದು ಬೈಕ್ ಟ್ಯಾಕ್ಸಿಗಾದರೆ ನೀವು ಕಸ್ಟಮರ್ ಲೊಕೇಶನ್ಗೆ ಅರೈವ್ಡ್ ಆಗ್ಬಿಟ್ರೆ 3 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಆ 3 ಮಿನಿಟ್ಸ್ ಮೇಲೆ ಏನಾದ್ರು ಕಸ್ಟಮರ್ ಬಂದಿಲ್ಲ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿಸ್ಬಿಟ್ರೆ ನಿಮಿಷಕ್ಕೆ ₹2 ಥರ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ, ಅದು ವೆಯ್ಟಿಂಗ್ ಟೈಮು. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿನೇ ಬೆಸ್ಟು. ಪೋಟ್ರು ಅಷ್ಟೇ, ವೆಯ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಆ್ಯಡ್ ಆಗುತ್ತೆ ಟೈಮು. ಈ ಪಾರ್ಸಲ್ಗಂತೂ ₹1 ಆ್ಯಡ್ ಆಗಲ್ಲ, ಎಕ್ಸ್ಟ್ರಾ ಕಿಲೋಮೀಟ್ರ್ ಹೋದ್ರೂ ಆ್ಯಡ್ ಆಗಲ್ಲ, ನೀವು ಬೇರೆ ಎಲ್ಲರೂ ರೌಂಡ್ ಹಾಕೊಂಡೋದ್ರೂ ಆ್ಯಡ್ ಆಗಲ್ಲ, ಎಷ್ಟು ಹೊತ್ತು ವೆಯ್ಟ್ ಮಾಡಿದ್ರೂ ಆ್ಯಡ್ ಆಗಲ್ಲ. ಅದಕ್ಕೇ ಈ ಪಾರ್ಸಲ್ ಇವಾಗ ಯಾರು ಹುಡುಗರು ಮಾಡ್ತಾ ಇಲ್ಲ, ಬರೋ ಆರ್ಡ್ರೆಲ್ಲ ಕ್ಯಾನ್ಸಲ್ ಆಗ್ತಾಯಿದೆ. ಫಸ್ಟು ಇವನು ಈ ಪಾರ್ಸಲ್ ಆರ್ಡ್ರಿಗೆ ಏನೇನು ಆಪ್ಷನ್ ಇದೆ ಚೇಂಜ್ ಮಾಡಬೇಕು. ಮೊಬೈಲ್ ನಂಬರ್ ಡೈರೆಕ್ಟಾಗಿ ಕೊಡಬೇಕು. ಕಸ್ಟಮರ್ ಬೈಕ್ ಟ್ಯಾಕ್ಸಿಗೆ ಏನು ಬರುತ್ತೆ ಅದೇ ಥರ ಮೊಬೈಲ್ ನಂಬರ್ ಕೊಡಬೇಕು. ಒಂದು 2-3 ಮಿನಿಟ್ಸ್, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಮೇಲೆ ಏನಾದ್ರು ವೆಯ್ಟಿಂಗ್ ಟೈಮ್ ಕೊಟ್ಟರು ಅಂದರೆ ರೀಚ್ ಆದಮೇಲೆ ಅದಕ್ಕೂ ವೆಯ್ಟಿಂಗ್ ಟೈಮ್ ಒಂದು ನಿಮಿಷಕ್ಕೆ ₹2 ಥರ ಆ್ಯಡ್ ಆಗಬೇಕು. ಇದೆಲ್ಲ ಆದರೆ ಮಾತ್ರನೇ ಪಾರ್ಸಲ್ ಮುಂದಿನ ದಿನಗಳಲ್ಲಿ ಯಾವುದೂ ಕ್ಯಾನ್ಸಲ್ ಆಗದಂಗೆ ಡೆಲಿವರಿ ಆಗುತ್ತೆ. ಮತ್ತೆ ಏನಪ್ಪ ಅಂದರೆ ₹40 ₹50 ಎಲ್ಲ ಪಾರ್ಸಲ್ ಕೊಡ್ತಾರೆ ಔಟ್ಸೈಡಲ್ಲಿ. ಅವೆಲ್ಲ ಯಾರು ಅಪಾರ್ಟ್ಮೆಂಟಿಗೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಅವೆಲ್ಲ ಗೇಟ್ ಹತ್ರ ತಂದು ಕೊಡೋಗಿದ್ರೆ ಮಾತ್ರ ರಿಸೀವ್ ಮಾಡ್ಬೋದು. ಕೆಲವೊಬ್ಬೊಬ್ಬರು ಗೇಟ್ಗೆ ತಂದು ಕೊಡಲ್ಲ, ಫುಡ್ ಡೆಲಿವರಿ ಥರ ಮಾಡ್ಕೊಂಡ್ಬಿಡ್ತಾರೆ ಪಾರ್ಸಲ್ ಕೊಡವ. ನೀವೇ ಅಪಾರ್ಟ್ಮೆಂಟಿಗೆ ಎಂಟ್ರಿ ಮಾಡಿ ಮೇಲೆ 20ನೇ ಫ್ಲೋರ್ ಬನ್ನಿ, ತಗೊಂಡೋಗಿ ಇಲ್ಲ ಒಳಗಡೆ ತಂದು ಕೊಡಿ, ಇವೆಲ್ಲ ಮಾಡೋಕ್ಕಾಗಲ್ಲ. ಪಾರ್ಸಲ್ ಅಂದರೆ ಯಾವುದೇ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ಗೇಟ್ ಡೆಲಿವರಿ ಇಲ್ಲ ಗೇಟ್ ಪಿಕಪ್ ಅಷ್ಟೇ ಕೊಡಬೇಕು. ಅದು ಬಿಟ್ಬಿಟ್ಟು ವಾಯ್ಸ್ ಮೆಸೇಜೇ ಕೊಟ್ಬಿಡ್ತಾನೆ, ಕಸ್ಟಮರ್ ಲೊಕೇಶನ್ಗೆ ಹೋಗಿ ಡೋರ್ ಹತ್ರ ಹೋಗಿ ಐಟಮ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಕೆಲವೊಂದು ಅಪಾರ್ಟ್ಮೆಂಟ್ಗೆ ಗಾಡಿನೇ ಬಿಡಲ್ಲ, ಹೋಗಿ ಹೆಂಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಿಕಪ್ ಮಾಡೋಕ್ಕಾಗತ್ತಾ? ಅದಕ್ಕೆ ಇವೆಲ್ಲ ಆಪ್ಷನ್ನು ಚೇಂಜ್ ಮಾಡಿದ್ರೆ ಮಾತ್ರ ಈ ಪಾರ್ಸಲ್ ಕ್ಲಿಕ್ ಆಗುತ್ತೆ ಮುಂದಿನ ದಿನ. ಇಲ್ಲಾಂದರೆ ಇನ್ನೂ ಕೆಳಗಡೆನೇ ಹೋಗ್ತಾ ಇರ್ತದೆ ದಬಾಕೊಂಡು. ಪೋರ್ಟ್ರಲ್ ಅಂತೂ ಚೆನ್ನಾಗಿದೆ, ಪಾರ್ಸಲ್ಗೆ ಏನು ಪ್ರಾಬ್ಲಮ್ ಇಲ್ಲ, ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ, ಇಮಿಡಿಯೇಟ್ ಮೊಬೈಲ್ ನಂಬರ್ ಸಿಗುತ್ತೆ. ಪಿಕಪ್ ಅಲ್ಲಿ ಸಿಕ್ಕಿರೋದು ಅಟ್ಲೀಸ್ಟ್ ಡ್ರಾಪ್ದು ಕೂಡ ನಂಬರ್ ಇರುತ್ತೆ. ಎರಡರಲ್ಲಿ ಯಾವುದೋ ಒಂದು ಮ್ಯಾನೇಜ್ ಮಾಡಿ ಕಲೆಕ್ಟ್ ಮಾಡಿಬಿಡ್ಬೋದು, ಟೆನ್ಷನ್ ಇಲ್ಲ. ಐಟಮ್ ಕೇಳಿದ್ರು ಕೂಡ ಡೋರ್ಗೆ ತಂದು ಕೊಡ್ತಾರೆ, ಗೇಟ್ ಹತ್ರವ ಇಲ್ಲ ಅಪಾರ್ಟ್ಮೆಂಟಿಂದ ಆಚೆ ಬರ್ತಾರೆ. ಈ ರ್ಯಾಪಿಡೋ ಪಾರ್ಸಲ್ ಅಂತೂ ಯಾವಾಗ ಏನಾಗುತ್ತೆ ಹೇಳೋಕ್ಕಲ್ಲ. ಅದಕ್ಕೆ ಈ ಪಾರ್ಸಲ್ ಸವಾಸನೆ ಬೇಡ ಅಂತ ಬೈಕ್ ಟ್ಯಾಕ್ಸಿನೇ ಜಾಸ್ತಿ ಚೂಸ್ ಮಾಡ್ತಾರೆ ಹುಡುಗರು. ಬೆಸ್ಟು ಬೈಕ್ ಟ್ಯಾಕ್ಸಿ ನಮ್ಮ ಪ್ರಕಾರ. ಇಮ್ಮಿಡಿಯೇಟಾಗಿ ಆಗೋದ್ರಿಂದ ಟೈಮ್ ವೇಸ್ಟ್ ಆಗಲ್ಲ, ಹೆಂಗೋ ಅರ್ನಿಂಗ್ಸ್ ಕೂಡ ಆಗುತ್ತೆ. 1-2 ಕಿಲೋಮೀಟ್ರಿಗೆ ₹40 ಎಲ್ಲ ಬಂದ್ಬಿಡುತ್ತೆ ಮಿನಿಮಮ್ ಚಾರ್ಜ್ ಅಂತವ. ಬಟ್ ಲಾಂಗ್ ತಗೊಂಡು ಹೋಗೋದು ಬೈಕ್ ಟ್ಯಾಕ್ಸಿ ವೇಸ್ಟು. ಅತಿಯಾಗಿ ಒಂದು 10 ಕಿಲೋಮೀಟ್ರ್ ಮೇಲೆ ನೀವು ಲಾಂಗ್ ಹೊಡ್ತೀರಂದ್ರೆ ಕಿಲೋಮೀಟ್ರಿಗೆ ₹10 ಬರುತ್ತೆ, ಅದ್ರ ಮೇಲೆ ಎಕ್ಸ್ಟ್ರಾ ಆ್ಯಡ್ ಆಗಲ್ಲ. ಅದೇ 1-2 ಕಿಲೋಮೀಟ್ರಲ್ಲಿ ಮಾಡ್ಕೊಂಡ್ರೆ ನಿಮಗೆ ಕಿಲೋಮೀಟ್ರಿಗೆ ₹20ವರೆಗೂ ಅಮೌಂಟ್ ಬೀಳುತ್ತೆ. ಒಳ್ಳೆ ಅಮೌಂಟ್ ಇದು, ಅರ್ನಿಂಗ್ಸ್ ಮಾಡ್ಕೋಬೋದು. ಬಟ್ ಲಾಂಗ್ ಮಾಡೋದು ರ್ಯಾಪಿಡೋದಲ್ಲಿ ಲಾಂಗ್ ಆರ್ಡ್ರು ಕಸ್ಟಮರ್ ಪಿಕಪ್ ಡ್ರಾಪ್ ಮಾಡೋಕ್ಕೋಗಬಾರ್ದು. ಲೋಕಲಲ್ಲೇ ಹೊಡ್ಕೊಂಡ್ರೆ ಅರ್ನಿಂಗ್ಸ್ ಬೇಗ ಆಗುತ್ತೆ. ಒಂದು 5 ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ನಿಮಗೂ ರೆಸ್ಟ್ ಸಿಗುತ್ತೆ. ಯಾಕಂದ್ರೆ ಕಸ್ಟಮರ್ನ ಕಂಟಿನ್ಯೂ ಆಗಿ 1 ಅವರ್ 2 ಅವರ್ ಗಾಡೀಲಿ ಕೂರಿಸ್ಕೊಂಡು ಬೆಂಗಳೂರು ಟ್ರಾಫಿಕಲ್ಲಿ ಹೊಡೆದ್ರೆ ಬ್ಯಾಕ್ ಪೈನ್ ಬರುತ್ತೆ, ನಿಮಗೂ ಟಯರ್ಡ್ ಆಗುತ್ತೆ, ಗಾಡಿ ಕೂಡ ಹಾಳಾಗುತ್ತೆ. ಅದೇ ಲೋಕಲ್ ಆರ್ಡ್ರ್ 5 ನಿಮಿಷಕ್ಕೆ ಪಿಕಪ್, 5 ನಿಮಿಷಕ್ಕೆ ಡ್ರಾಪ್ ಮಾಡ್ತೀವಿ, ಮತ್ತೆ ಒಂದು 5 ನಿಮಿಷಕ್ಕೆ ಗಾಡಿ ರೆಸ್ಟ್ ಕೊಡ್ತೀವಿ, ನೀವು ಕೂಡ ರೆಸ್ಟ್ ಮಾಡ್ದಂಗಾಗುತ್ತೆ ಎಲ್ಲರೂ ಒಂದು ಜಾಗದಲ್ಲಿ ನಿಂತ್ಕೊಂಡು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನೀವು ಬೆಳಗಿಂದ ಸಂಜೆವರೆಗೂ ಮಾಡಿದ್ರು ಬೈಕ್ ಟ್ಯಾಕ್ಸಿ ಟಯರ್ಡ್ ಆಗಲ್ಲ, ನಿಮಗೆ ಫ್ರೀ ಆಗಿರುತ್ತೆ ಬಾಡಿ ಕೂಡವ. ಲಾಂಗ್ ಆರ್ಡ್ರ್ ಅದಕ್ಕೋಸ್ಕರ ರ್ಯಾಪಿಡೋದಲ್ಲಿ ಯಾರು ಮಾಡೋಕ್ಕೋಗಬೇಡಿ. ಸುಮ್ಮನೆ ಅರ್ನಿಂಗ್ಸ್ ವೇಸ್ಟ್ ಆಗುತ್ತೆ, ಪೆಟ್ರೋಲ್ ವೇಸ್ಟ್ ಆಗುತ್ತೆ, ನಿಮ್ಮ ಟೈಮು ವೇಸ್ಟು ಟ್ರಾಫಿಕಲ್ಲಿ, ನಿಮಗೂ ಬ್ಯಾಕ್ ಪೈನು, ಗಾಡಿನೂ ಹಾಳಾಗುತ್ತೆ. ಆದಷ್ಟು ಲೋಕಲ್ ಆರ್ಡ್ರೇ ಮಾಡ್ಕೊಳ್ಳಿ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಚೆನ್ನಾಗಿ ಸೇಫ್ಟಿಯಾಗಿ ಇರ್ತೀರಾ, ನಿಮಗೆ ರೂಟ್ ಗೊತ್ತಿರುತ್ತೆ ನಿಮ್ಮ ಮನೆ ಹತ್ರ ಲೊಕೇಶನ್ ಕೂಡ. ಇಷ್ಟು ಹೇಳ್ತಾ ಈ ವಿಡಿಯೋ ಒಳ್ಳೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರಾದ್ರು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಅವರಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.